ರಾಜಿ ರೊಟ್ಟಿ ಮಾಡಪ್ಪಿ. ಅಯ್ಯ ರೊಟ್ಟಿ ತಿನ್ಬೇಕನ್ಸಾತೈತೆ ನಿಮಗ ತಡ್ರ ಹಂಗಾರ ಮಾಡ್ಕೊಡ್ತೇನಂತ. ಫಸ್ಟ್ ಅದಕ್ಕೆ ಏನ್ ಮಾಡ್ತೇನೆ ಅಂದ್ರ ಹಿಟ್ನ ಹಿಂಗ್ ಚಲೋ ತಂಗ ಸಾಣಿಸ್ಕೊಂಡು ರೆಡಿ ಇಟ್ಕೋತೇನೆ. ಈ ಕಡೆ ಒಲಿ ಮೇಲೆ ಒಂದ್ ಪಾತ್ರೆ ಇಟ್ಟು ಅದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕಿ ಜೊತೆಗೆ ಒಂದ್ ಸ್ವಲ್ಪ ಉಪ್ಪು ಹಾಕಿ ನೀರ್ ಕುದಿ ಹತ್ತಿದ್ಮೇಲೆ ನಾವೇನ್ ಸಾಣಿಸಿಟ್ಕೊಂಡಿರ್ತೇವಲ್ಲ ಹಿಟ್ಟ ಅದ್ ಇದಕ್ ಹಾಕಿ ಚಲೋ ತಂಗ ಹಿಂಗ್ ಸಣ್ಣ ಉರಿ ಒಳಗ ಇದನ್ನ ಮಿಕ್ಸ್ ಮಾಡ್ಕೋಬೇಕ. ಇದಕ್ ನಾವು ಜಿಗಟ್ ಅಂತ ಹೇಳ್ತೇವಿ. ಇದನ್ನ ಒಂದ್ ಕಟ್ಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಈಗ ಇದ ಪಾತ್ರೆಗೆ ಒಂದ್ ಸ್ವಲ್ಪ ತಣ್ಣೀರ್ ಹಾಕಿ ಜೊತೆಗೆ ರೊಟ್ಟಿ ಹಚ್ಚೋ ಅರ್ಬಿ ಹಾಕಿ ಅದನ್ನ ನೆನೆಯಾಕ್ ಬಿಡ್ಬೇಕ. ಈ ಕಡೆ ಈ ಜಿಗಟ್ ಮಾಡ್ಕೊಂಡಿರ್ತೇವಲ್ಲ ಇದಕ್ಕ ಒಣ ಹಿಟ್ ಹಾಕು ಅಂತ ಇದನ್ನ ಚಲೋ ತಂಗ ನಾದ್ಕೋಬೇಕ. ಜಿಗಟ್ ಬಿಸಿ ಇರ್ತೈತಿ ಅದಕ್ಕ ಕೈಗೆ ಒಂದ್ ಸ್ವಲ್ಪ ತಣ್ಣೀರ್ ಹಚ್ಕೋ ಅಂತ ಇದನ್ನ ಚಲೋ ತಂಗ ನಾದ್ಕೋಬೇಕ. ಹಿಟ್ಟ ಹಿಂಗ್ ಚಂದಂಗ ಮೆತ್ತಗ ನಾದ್ಕೊಂಡು ರೆಡಿ ಇಟ್ಕೋಬೇಕ. ಈಗ ಈ ಕಡೆ ಒಲಿ ಮೇಲೆ ಒಂದ್ ಹಂಚನ ಕಾಯಕ್ ಇಡ್ಬೇಕ. ಹಂಚ್ ಕಾಯು ಮಟ ನಾವೇನ್ ಹಿಟ್ ರೆಡಿ ಮಾಡ್ಕೊಂಡಿರ್ತೇವಲ್ಲ ಅದ್ರಾಗಿಂದ ಒಂದ್ ಸ್ವಲ್ಪ ಭಾಗ ತಗೊಂಡು ಅದನ್ನ ಇನ್ನೊಂದ್ ಸ್ವಲ್ಪ ನೀರ್ ಹಚ್ಕೊಂಡು ಚಲೋ ತಂಗ ನಮ್ಗೆ ಯಾವ ಹದ ಬೇಕಲ್ಲ ಆ ಹದಕ್ಕ ನಾದ್ಕೋಬೇಕ. ಈಗ ಕೆಳಗಡೆ ಒಣ ಹಿಟ್ ಹಾಕೊಂಡು ರೊಟ್ಟಿನ ಹಿಂಗ ಚಂದಂಗ ತಟ್ಕೋಬೇಕು. ಒಂದ್ ಕೈಯಿಂದ ಹಿಂಗ್ ಸರಸ್ಕೊಂತ ಇನ್ನೊಂದ್ ಕೈಯಿಂದ ಹಿಂಗ ಬಡ್ಕೊಂತ ಅದನ್ನ ಚಂದಂಗ ರೊಟ್ಟಿನ ತಟ್ಟಬೇಕ. ಒಬ್ಬೊಬ್ರು ಈಗ ಲಟ್ಟುಣ್ಗಿ ತಗೊಂಡು ಲಟ್ಟಿಸು ಮಾಡ್ತಾರೋ ಇಲ್ಲ ಅಂದ್ರೆ ತಟ್ಟು ಮಾಡ್ತಾರ. ನಾನ್ ನಿಮ್ಗೆ ತಟ್ಟಿ ತೋರ್ಸಾತೇನೆ. ಹಿಂಗ್ ರೆಡಿ ಮಾಡ್ಕೊಂಡು ನಾವೇನ್ ಹಂಚ್ ಕಾಯಕ್ ಇಟ್ಟಿರ್ತೇವಲ್ಲ ಅದ್ರೊಳಗ ಮಾಡಿದ್ ರೊಟ್ಟಿ ಹಾಕಿ ಚಂದಂಗ ನೀರ್ ಹಚ್ಬೇಕ. ಈಗ ಈ ರೊಟ್ಟಿನ ಮೀಡಿಯಂ ಉರಿ ಒಳಗ ಎರಡೂ ಕಡೆ ಚಲೋ ತಂಗ ಬೇಯಿಸ್ಕೊಂಡ್ರ ಮಸ್ತ್ ಅಂದ್ ಬಿಸಿ ಬಿಸಿ ರೊಟ್ಟಿ ರೆಡಿ ಆಕೇತಿ. ಬರ್ರಿ ತಗೋರಿ ತಿನ್ರಿ ಹೆಂಗಾಗೇತಂತ ರುಚಿ ನೋಡಿ ಹೇಳ್ರಿ.